ಹಾಗೂ ವೃತ್ತಿ ಜೀವನದಲ್ಲಿ ಸಮಕಾಲೀನರಾಗಿ ಬಂದಂಥ ಈ ಸಂಘದ ಅಧ್ಯಕ್ಷ ಆಗಿರುವಂಥ ಕೆಂಚೇಗೌಡರಿಗೆ ಕೆ.ಆರ್. ಕೆಂಚೇಗೌಡರು ಅವರು ಒಂಥರ ಈ ಸೋದರನೂ ಅಲ್ಲ, ಗೆಳೆಯನೂ ಅಲ್ಲ, ನೆಂಟನೂ ಅಲ್ಲ, ಆ ಟೈಪು ನಮಗೆ ಎಲ್ಲ ಮಿಕ್ಸ್. ಅಂದರೆ ಅಷ್ಟು ಒಟ್ಟಾರೆ ಒಳಗೊಂಡಂಥ ಒಂದು ವ್ಯಕ್ತಿ. ಅದೇ ರೀತಿ ನಂಜುಡೇಗೌಡ, ನನಗೆ ವಯಸ್ಸಿನಲ್ಲಿ ಕಿರಿಯೋನೆ. ಅದೇ ಅವನು ಹೇಳಿದ್ನಲ್ಲ, ಅದು ಕರೆಕ್ಟಾಗಿ ಅವನು ಯಾವ ರೀತಿ ನನ್ನನ್ನು ಕರೆಯೋಕ್ಕಾಗುತ್ತೋ ನಾನು ಅವನ್ನ ಯಾವ ರೀತಿ ಕರಿಬೇಕು ಗೊತ್ತಿಲ್ಲ. ಅದು ಅಷ್ಟೇ ಬಾಂಧವ್ಯ ನಂದು ಅಂತೂ ಈಗಿಂದಲ್ಲ, ಹಂಗೆ ಇರುತ್ತೆ. ಏನು ಕರಿತಿದೆ ಅಂತ ಹೇಳ್ಬಿಡಲ್ಲ. ಅವರೀಗ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರೋ ನಮ್ಮ ಪ್ರಕಾಶ್ ಅಂತೂ ಸ್ವಾಮಿ ಶರಣ. ಏಕೆಂದರೆ ಅಯ್ಯಪ್ಪ ಸ್ವಾಮಿ ದರ್ಶನ ನಮ್ಮ ಸುರೇಶ್ ಅವರು ಕಸ್ತೂರಿಗೆ ಸೇರಿಕೊಂಡ್ರು, ಇದರಲ್ಲಿ ಸೇರಿಕೊಂಡ್ರು. ಅಲ್ಲಿಂದಲೂ ಬರೀ ಪ್ರೀತಿಯಿಂದ ಇವತ್ತು ಅದೇ ರೀತಿ ಹರೀಶ್ ಅವರು ನಮಗೆ ಒಂಥರ ಸಲಹೆ ಟೈಮಲ್ಲಿ ನಾವು ಮಾತಾಡ್ಬೇಕಾದ್ರೆ ಭಾಷಾ ಕಿರಿಯ ಸಹೋದರನಿಗೆ ಅವನು ಪ್ರಕಾಶ ಏನೊಂದು ಅಂದರೆ ಒಂದು ಪ್ರೀತಿಯಿಂದ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉದಯ್ ಕುಮಾರ್, ನಾನು ಅವನಿಗೆ ಹೃದಯವಂತ ಉದಯ್ ಕುಮಾರ್ ಅಂತೇನೆ ಬಂತು. ಅದಾಗಿ ಆಮೇಲೆ ಉದಯರವನ್ನ ಅಷ್ಟೇ ಹೇಳಿದಂಗೆ ನಮ್ಮ ನೆಂಟಸ್ಥಾನ. ಅವರ ತಾಯಿನೂ ಅದೇ ಅವ್ರು ಸಿಂಗಿಲರು. ಅವ್ರು ಬಂದರೆ ಮನೆಗೆ ಅವ್ರ ತಾಯಿನೂ ಇಲ್ಲ ಬಿಟ್ಟು ಎಲ್ಲ ನಮ್ಮ ಅಮ್ಮ ಅವರು ಮಾತಾಡ್ಕೊಂಡು ಕೂತ್ಕೊಳ್ಳೋರು. ಆ ಥರದ್ದೆಲ್ಲ ಸಂಬಂಧಿರ ಅಂತ ಉದಯರಿ. ಅದೇ ರೀತಿ ನಮ್ಮ ನಟರಾಜು, ನಮ್ಮ ವೆಂಕಟೇಶು, ಇದು ಶರತ್ತು, ಇದು ನಾಗು, ಎಲ್ಲರೂ ಇಲ್ಲಿರೋರಲ್ಲಿ ಆಲ್ಮೋಸ್ಟ್ ಅಲ್ಲೂ ತೀರಾ ಒಂದು ಸಂತೋಷ ಅನ್ಕೋತಾನೆ. ಅವನು ಯಾರಿಗೂ ಕಾಣಿಸಲ್ಲ, ಕೂತಾನೆ. ಅವರೊಬ್ಬ ಸ್ನೇಹಿತ ಅಂತ ಹೇಳಪ್ಪ, ಅವರೊಬ್ಬಳೆ ಕೆಲಸ ಮಾಡ್ತಾಯಿದ್ರು ಅಂತ. ಮಂಜಣ್ಣಂಗೆ ಏನು ಅಂದರೆ ತುಂಬ ತಾಳ್ಮೆ ಮತ್ತು ವ್ಯವಧಾನದ ಗುಣ ಇದೆ. ಅದು ಅವ್ರ ಕುಟುಂಬದಿಂದ ಬಂದದ್ದು ಅಥವಾ ಒಂದು ಸಂಸ್ಕಾರದಿಂದ ಬಂದಿದ್ದ ಗೊತ್ತಿಲ್ಲ. ಅವರು ಯಾರನ್ನೂ ಯಾವತ್ತು ಪತ್ರಿಕೋದ್ಯಮದಲ್ಲಿ ತುಂಬ ಟೀಕೆ ಮಾಡಿ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ಗುರಿಯಾಗಿಟ್ಕೊಂಡು ಬರೆದಂಥ ವ್ಯಕ್ತಿಯಲ್ಲ. ಹಾಗಾಗಿ ಅವರೆಲ್ಲರಿಗೂ ಸಲ್ತಾರೆ. ನಾವು ಹೆಂಗೆ ಅಂದರೆ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಜೊತೆಲಿದ್ದರೂ ಕೂಡ ಬರೆದು ನಿಷ್ಠೂರಕ್ಕೆ ಒಳಗಾದಂಥವ್ರು. ಹಾಗಾಗಿ ಮಂಜಣ್ಣನ ಬಗ್ಗೆ ವಿಶೇಷವಾದ ಕಾಳಜಿ ಎಲ್ಲರಿಗೂ ಇತ್ತು. ಮಂಜಣ್ಣ ಅಂದರೆ ಅವನೇನಾದ್ರು ಮಾತಾಡಿದ್ರು, ನಾವೇನಾರು ಮಾತಾಡಿದ್ರು ಅವನೇನು ಬರೆಯಲ್ಲ ಬಿಡಪ್ಪ ಅಂತ. ನಮ್ಮ ಮಾತಾಡಿದ್ರೆ ಅದೇನು ಉಳಿತಿರಲಿಲ್ಲ. ಅದು ಇವತ್ತು ನಾಳೆನೇ 2 ತಿಂಗಳಿಗೆ ಅದು ಹೊರಗೆ ಬಂದೇ ಬರೋದು. ಅದು ಅಂಥ ಒಂದು ವ್ಯತ್ಯಾಸ ಇತ್ತು. ಗೆಳೆಯರು ಮಾತಾಡ್ತಾರೆ, ನಾನೇನು ಮಾತಾಡೋಂತಿಲ್ಲ. ಎಲ್ಲಿ ನೋಡಿದ್ರು ಉದಯ ಟಿ ವಿ ಮಂಜು ಅಂತಲೇ ಹೆಸರು. ಯಾವ ಊರು ಹೋದ್ರೆ ನಮ್ಮ ಮನಸ್ಸಿಗಿಂತ ಉದಯ ಟಿ ವಿ ಮಂಜು ಆಗ್ತೀವಿ. ಹಾಗಾಗಿ ಅವ್ರದ್ದು ನಮ್ಮ ಬಾಂಧವ್ಯ ಯಾವ ರೀತಿ ಅಂತ ಹೇಳಿದ್ರೆ, ಅವ್ರ ತಾಯಿ ನಮ್ಮ ತಾಯಿಗೆ ಹೋಗೇ ಬರೋ ಫ್ರೆಂಡ್. ಹಾಗಾಗಿ ಅವರ ಮನೆಯಲ್ಲಿ ಯಾವುದೋ ಒಂದು ಸಾರಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದು, ಆ ಮನೆಯಲ್ಲಿ ಅವರು ಇಟ್ಕೊಂಡಿರೋಂಥ ಒಂದು ಸಂಸ್ಕಾರಗಳು, ಒಂದು ಪ್ರೀತಿ ವಿಶ್ವಾಸ ತುಂಬ ವಿಶೇಷ. ಹಾಗಾಗಿ ಎಲ್ಲರನ್ನೂ ಕೂಡ ಹೇಳಿದಾಗೆ ಯಾರನ್ನೂ ಕೂಡ ಒಂದು ವಿರೋಧನೆ ಮಾಡ್ಕೊಳ್ತಿರಲಿಲ್ಲ. ಎಲ್ಲರ ನೆಗಾಡ್ಕೊಂಡು ಹಲವಾರು ವಿಚಾರಗಳಲ್ಲಿ ಕೂಡ ಒಂದು ಬದ್ಧತೆ ನಿಂತ ಮಂಜು ಅವರಿಗೆ ಪ್ರಸ್ತುತಿ ಬಂದಿದೆ. ತುಂಬ ಹೆಮ್ಮೆ ವಿಚಾರ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಈಗಲೂ ಕಳಿಸಲ್ಲ. ಮೊದಲಿನಿಂದ ನಾವು ನೋಡಿದಂಗೆ ನಮ್ಮ ಪರಿಚಯ ಆದ ಇದರಿಂದ ಅವ್ರ ಮನೆಗೆ ಹೋದಾಗ ಹಾಗೆ ಕಳಿಸ್ತಿಲ್ಲೇ ಇದ್ದಾರೆ. ಅವ್ರ ಅಮ್ಮ ಅಂತೂ ಮಂಜಣ್ಣಕ್ಕಿಂತ ಅಮ್ಮ ಅಂದರೆ ಅಮ್ಮನೇ. ಅವರು ಯಾರಿಗೂ ಹಾಗೆ ಕಳಿಸ್ತಿರ್ಲಿಲ್ಲ. ಏನಾದ್ರು ಮಂಜಣ್ಣನೇ ಚಿಕ್ಕವರು ದೊಡ್ಡವರು ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಕಳಿಸಿದ್ದಾರೆ. ನಮಗವರು ಒಂದು 25 ವರ್ಷ 30 ವರ್ಷದಿಂದಲೇ ಅವಿನಾಭಾವ ಸಂಬಂಧ. ಅಷ್ಟು ಮಟ್ಟಿಗೆ ಒಂದು ಆತ್ಮೀಯತೆ ಇರೋಂಥ ವ್ಯಕ್ತಿ. ಅವರು ಉದಯ ಟಿ ವಿಲಿ ಕೆಲಸ ಮಾಡ್ತಿದ್ದಾಗ ಭಾಳಷ್ಟರಿಗೆ ಕೆಲವರಿಗೂ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಯಾವತ್ತೂ ಕೂಡ ಅವರು ತೊಳ್ಕೋದೇ ಇಲ್ಲ. ಅವರ ಮಾತುಕತೆ ಆಗಿರ್ಬೋದು, ಹಾವಭಾವ ಆಗಿರ್ಬೋದು, ಯಾರನ್ನೂ ಕೂಡ ಇದುವರೆಗೆ ದ್ವೇಷ ಮನೋಭಾವನೆಯಿಂದ ನೋಡೇ ಇಲ್ಲ. ಮಂಜಣ್ಣ ಅಂತಂದರೆ ಯಾವತ್ತು ಅವರ ಮುಖದಲ್ಲಿ ನಗುಮುಖ ಪ್ರಥಮ ಬಾರಿಗೆ ಚಾಲನೆ ಕೊಟ್ಟಿದ್ದು ಅವರ ಅವಧಿನಲ್ಲಿ. ಅಂದಿನಿಂದ ಇಂದಿನವರೆಗೆ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಅಧ್ಯಕ್ಷ ಆದಂಥ ಎಲ್ಲ ಅಧ್ಯಕ್ಷ ಅವಧಿನಲ್ಲಿ ಮಾಡ್ಕೊಂಡು ಬಂದಿದ್ವಿ. ಈ ಮೊನ್ನೆ ಕೆಂಚೇಗೌಡರು ಅಧ್ಯಕ್ಷ ಆದ ನಂತರ ಅಧಿಕಾರಿಗಳು ಮತ್ತು ಪತ್ರಕರ್ತರ ಒಂದು ಸಮ್ಮಿಲನ ಕ್ರೀಡಾಕೂಟ ನಡೀತು. ಅಲ್ಲಿವರೆಗೂ ಸೇರಿದಂತೆ ಮಂಜಣ್ಣ ಅವರ ಅವಧಿಯಲ್ಲಿ ಚಾಲನೆಯನ್ನು ಕೊಟ್ಟಿತ್ತು. ಅದಕ್ಕೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮನ ನಮ್ಮ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಮಾನ್ಯತಾ ಸಮಿತಿಯ ಮಾಜಿ ಸದಸ್ಯರು ಹಾಗೂ ಹಾಲಿ ಮಲೆನಾಡು ಪತ್ರಿಕೆ ಸಂಪಾದಕರಾದ ಕೆ.ಆರ್. ಮಂಜಣ್ಣ ಅವರು
ಇತ್ತೀಚೆಗೆ ಕಾಸರಗೋಡಿನ ಪತ್ರಕರ್ತರ ಸಂಘದವರು ನೀಡಿದಂಥ ಕೆ ಶೆಟ್ಟಿ ಕುತ್ತಿಗಾರ್ ದತ್ತಿ ಪ್ರಶಸ್ತಿಗೆ ಮಂಜಣ್ಣವರು ಭಾಜನರಾಗಿದ್ದಾರೆ. ಅವರಿಗೆ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಕೂಡ ಆಗಿದೆ. ಎಲ್ಲ ಸ್ನೇಹಿತರೆ, ಮಂಜಣ್ಣವರು ಭಾಳ ಸ್ನೇಹಜೀವಿ. ಅದರ ಜೊತೆಗೆ ಯಾವುದೇ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರನ್ನೂ ಸ್ನೇಹ ಮತ್ತು ಪ್ರೀತಿಯಿಂದ ಕರೆದುಕೊಂಡು ಹೋಗುವಂಥ ಒಂದು ವಿಶೇಷವಾದಂಥ ಒಂದು ಅವರಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಒಂದು ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮಂಜಣ್ಣ ಮತ್ತು ನಾನು ಇವೆಲ್ಲ ಹೇಳಿದಾಗೆ ಭಾಳ ಎರಡು ದೇಹ ಒಂದು ಆತ್ಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಸ್ನೇಹಿತರು. ಯಾಕೆಂದರೆ ನಾನು 3.5 ವರ್ಷ ಕಾರ್ಯದರ್ಶಿ, ಅವರ ಕೆಳಗಡೆ ಕೆಲಸ, ಅವರ ಅಧ್ಯಕ್ಷರು, ನಾನು ಕಾರ್ಯದರ್ಶಿ. ಒಂದೇ ಒಂದು ದಿನವೂ ಕೂಡ ಒಂದು ಸಣ್ಣ ವ್ಯತ್ಯಾಸನೂ ಕೂಡ ನಮ್ಮಲ್ಲಿ ಬರಲಿಲ್ಲ, ಸುಳಿಲಿಲ್ಲ. ಭಾಳ ನಿಸ್ಪೃಹ ಹೃದಯ, ಬಹುಶಃ ಅಜಾತ ಶತ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ನಾವಾದರೆ ಬಿಡಿ, ನಾವು ನಿಷ್ಠುರವಾದಿ ಲೋಕ ವಿರೋಧಿ ಅಂತ ನಾವು ಯಾವ ವಿರೋಧಿಗಳು ಬಹಳ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇರಲಿ, ಮಂಜಣ್ಣನ ಇವತ್ತು ಯಾರು ಕೂಡ ಮಂಜಣ್ಣ ಇಂಥವ್ರು ಹಿಂಗೆ ಮಾಡ್ದ ಅಂತ ಹೇಳಕ್ಕೆ ಯಾರು ಇಲ್ಲ ಅಂತ ಹೇಳ್ತಾರೆ. ಮಂಜಣ್ಣನಿಗಿರೋ ಸಂಜೆ ಈ ಸಂಜೆ ವರ್ಕ್ ಮಾಡೋರು CB ಬಸಪ್ಪ ಅಂತ. ನಾನು ಅವರು ತೀರಾ ಗ್ಲಾಸ್ ನಾವೆಲ್ಲ ಒಟ್ಟಿಗೆ ಇರು. ಆಮೇಲೆ ಅವ್ರು ಹೆಂಗೆ ಅಂತಂದರೆ ಅದು ತೀರಾ ಕ್ಲೋಸ್ ಸರ್ಕಲ್. ಆಮೇಲೆ ಕೊನೆಗೆ ಇವನು ಬಸಪ್ಪರ ಮಗನೂ ಈ ಫೀಲ್ಡ್ಗೆ ಬಂದವನೇ ಅಂತ ನಮಗೆ ಆಚಾರ ಬಿಡ್ತು. ಮೊನ್ನೆ ಕಾಸರಗೋಡಿಗೆ ನಮ್ಮ ಜೊತೆ ಅವನು ವೇದಿಕೆ ಹಂಚ್ಕೊಂಡು ಅಲ್ಲಿ ಬಂದಿದ್ದ. ಅಲ್ಲೆಲ್ಲ ಚೆನ್ನಾಗಿತ್ತು. ಆಮೇಲೆ ಅವ್ರು ಹತ್ತಿಕ್ಕೂ ಕೂಡ ನಮ್ಮ ಜೊತೆ ಬಂದಿದ್ದರು. ಆಮೇಲೆ ಸಾಕಷ್ಟು ಜನ ಎಲ್ಲ ಅವತ್ತೆಲ್ಲ ಅವರೇ ವಾಲಂಟಿಯರಾಗಿ, ನಾನೇನು ಇದು ಮಾಡಲಿಲ್ಲ, ಅವರೇ ಒಂದು ಟೀಮ್ ಮಾಡಿಕೊಂಡು ವೆಹಿಕಲ್ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ನಾವು ಬಂದ್ವಿ. ಆದರೆ ಈ ಒಂದು 40 ವರ್ಷ 4 ದಶಕಗಳ ಕಾಲ ನಾನು ಈ ವೃತ್ತಿ ಜೀವನನ ಮುಂದುವರ್ಸ್ಕೊಂಡಿದ್ದೀನಿ. ಏನು ಕ್ಲೋಸ್ ಮಾಡಿಲ್ಲ, ಮುಂದುವರ್ಸ್ಕೊಂಡಿದ್ದೀನಿ. ಆರಂಭ ದಿನಗಳಲ್ಲಿ ಪ್ರತಿನಿಧಿ ಅಂತ ಒಂದು ಜಿಲ್ಲಾ ಮಟ್ಟದ ಪತ್ರಿಕೆ ಇತ್ತು. ಅದು ಕನ್ನಡದ, ಹಾಸನ ಜಿಲ್ಲೆ ಕನ್ನಡದ ಪ್ರಥಮ ಪತ್ರಿಕೆ. 1960 ಅದರ ಇದು ಹುಟ್ಟು. ಆ ಪತ್ರಿಕೆಯಲ್ಲಿ ನಾನು 26 ವರ್ಷ ಸತತವಾಗಿ ಕೆಲಸ ಮಾಡೋದು. 26 ವರ್ಷ ಒಂದೇ ಪತ್ರಿಕೆ ಕೆಲಸ ಮಾಡೋದು. ಅದರೊಟ್ಟಿಗೆ ನಾನು ಉದಯ ಟಿವಿಗೂ ಜಾಯ್ನ್ ಆದೆ. ಅದ್ರ ಒಟ್ಟಿಗೆ ಉದಯ TV, ರಾಜಸ್ಥಾನ ಪತ್ರಿಕೆ, ಈ ಥರ ವೃತ್ತಿನ ಒಂದು ಎಲ್ಲ ಕಡೆ ಆಯಾಮದಲ್ಲಿ ಮಾಡಿಕೊಂಡು ಒಂದು ಸಂಘದಲ್ಲಿ 96 ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಆ ನಂತರದಲ್ಲಿ ಮಾಧ್ಯಮ ಅಕಾಡೆಮಿ, ಇದು ಪತ್ರಿಕೆ ಸಂಘದ ಅಧ್ಯಕ್ಷ ಎಲ್ಲ ಮಾಡ್ಕೊಂಡು ನಮ್ಮ ಏನಿತ್ತು ಒಂದು ಸರ್ವಿಸ್ ಅನ್ನೋದು ಇರುತ್ತಲ್ವ. ಯಾವುದೇ ಇದಾದರೂ ಒಂದು ಹುದ್ದೆ ಕೂತಾಗ ಅದಕ್ಕೊಂದು ಸೇವೆನೂ ಇರುತ್ತೆ. ನಾವು ಸುಮ್ಮನೆ ಹುದ್ದೆನೇ ಅನುಭವಿಸಬಾರ್ದು, ಅದಕ್ಕೊಂದು ಗೌರವನ ಕೊಟ್ಟು ಹೋಗ್ಬೇಕು. ಆ ಹುದ್ದೆಗೆ ತಕ್ಕನಾದ ಗೌರವ ಇರಬೇಕು. ಯಾಕಂದ್ರೆ ನಾನು ಅಧ್ಯಕ್ಷ ಆದ್ಕೊಂಡು ಬರೀ ಆ ಸೀಟ್ ಮೇಲೆ ಕೂತ್ಬಿಟ್ಟು ಎದ್ದು ಹೋದರೆ ಅದಕ್ಕೆ ಇದೆಯಲ್ಲ, ಅದಕ್ಕೊಂದು ಹೆಜ್ಜೆ ಗುರುತಿರ್ಬೋದು. ಹೆಜ್ಜೆ ಗುರುತಿಲ್ಲ ಅಂತಂದರೆ ಆ ಅಧಿಕಾರಕ್ಕೆ ಒಂದು ಅಷ್ಟೊಂದು ಪ್ರಾಮುಖ್ಯತೆ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ ಏನಕ್ಕೆ ಜನ ಮಾಡಿದ್ದಿಲ್ಲ ಅಲ್ಲ ಹೇಳ್ತಿರೋದು ಅಲ್ಲ, ನಮ್ಮದು ನಾನು ಇದಕ್ಕೋಸ್ಕರ ಅಲ್ಲ, ಅವಾಗೆಲ್ಲ ಆಗಿತ್ತು. ಆ ಕಾಲಘಟ್ಟದಲ್ಲಿ ಕೆಂಚಣ್ಣ ಹೇಳ್ದಂಗೆ ಅತಿರಥ ಮಾತ್ರ 5-6 ಜನ ಅಷ್ಟೇ. ಒಂದು ಟೂರ್ ಹೋಗ್ಬೇಕು, ಇಂಟರ್ ಡಿಸ್ಟ್ರಿಕ್ಟ್ ಟೂರ್ ಹೋಗ್ಬೇಕು, 5-6 ಜನ. ನಾವು ಹೋಗುವ ಸೀನಿಯರ್ಸು. ನಾವು ಏನು ಅಂತಂದರೆ, ಈಗ ನಾವು ಒಂಥರ ಸೀನಿಯರಿಟಿ ಬಂದಿದೆ ಅಂತ ನಂಗೆ ಅನ್ಸೋದೇ ಇಲ್ಲ. ನಾನು ಒಬ್ಬ ಹಿರಿಯ ಅಂತ ಅನ್ಸೋದೇ ಇಲ್ಲ. ನಾನು ಜೂನಿಯರ್ ಆಗಿರ್ಬೇಕು ಅಂತ ಆಸೆ ಪಡೋನು. ಆಗ ಆ ಥರ ಇಲ್ಲ. ಅವರು ಸೀನಿಯರ್ ಆಗಿರ್ಬೇಕು, ಜೂನಿಯರ್ ಆಗಿರ್ಬೇಕು, ನಾವು ಇದೇ ಥರ ಇರಬೇಕು, ಆ ಥರ ಇತ್ತು. ಅಂದರೆ ಕಾಲ ಬದಲಾವಣೆ ಆದಂಗೆ ಸಾಕಷ್ಟು ಬದಲು. ಆ ಟೂರ್ ಹೋದಾಗ ಅನಂತಸುಬ್ರಾಯರು ಬರೋರು, ಹಳೆಬೀಡು ಕೃಷ್ಣಮೂರ್ತಿ ಅವರು ಬರೋರು, ಲೀಲಾವತಿ, ಒಂದು ಸಂದರ್ಭದಲ್ಲಿ ವೆಂಕಟೇಶ್ ಮೂರ್ತಿ ಅವರು, ಅವರೊಟ್ಟಿಗೆ ಹೋಗೋಗಿ ನಮಗೆ ಒಂಥರ ಮುರುಚಿಗಾರ. ಅಲ್ಲೆಲ್ಲ ಒಂದು ಕಡೆ ಸೇರ್ಕೋಬೇಕು ಅಂದಾಗ ನಾವು ಒಂಥರ ಮುಚ್ಚುಮರೆ, ಈ ಥರದ್ದೆಲ್ಲ ಇತ್ತು. ಈಗ ಬಿಡಿ, ಈಗ ಎಲ್ಲ ಒಂಥರ ಸೋಷಿಯಲ್ ಮೂಮೆಂಟ್ಸು ಇದಾಗಿದೆ, ಎಲ್ಲರೂ ಇದಾಗಿದೆ. ಅಂಥ ಕಾಲಘಟ್ಟದಿಂದ ಎಲ್ಲ ನೋಡ್ಕೊಂಬಂದು ಅಚ್ಚುಮಳೆ ಇತ್ತು, ಅಂದರೆ ಟೈಪ್ಸ್. ಆ ಕಾಲದಿಂದ ಇಲ್ಲಿ ನೋಡಿದ್ರಲ್ಲಿ ಇವರೊಬ್ಬರು, ನಾನು ಅವರು ಪ್ರಕಾಶ್ ಆಗಿರೋ ಅವ್ರ ಜನ್ಮದಿನದಲ್ಲಿದ್ದವರು, ಅವಾಗಲೂ ಅವರು ಫುಲ್ ಇದ್ದವರು. ಒಂದು ಸ್ವಲ್ಪ ಜನ ಮಾತ್ರ ಅಚ್ಚುಮಳೆದು ವೆಂಕಟೇಶ್ಗೂ ಗೊತ್ತಿದೆ, ಎಲ್ಲವೂ ಇದಾಗಿದ್ದು. ಅವಾಗ ಎಷ್ಟು ಆ ತ್ರಾಸ ಅಂದರೆ, ಒಂದು ಎಷ್ಟು ಗ್ಯಾಲಿ ನ್ಯೂಸ್ ಬೇಕು, ಫ್ರಂಟ್ ಪೇಜ್ಗೆ 5 ಗ್ಯಾಲಿ ಐತಾ, 2 ಗ್ಯಾಲಿ ಶಾರ್ಟೇಜು. ಆ ಗ್ಯಾಲಿ ಲೆಕ್ಕದಲ್ಲಿ ಮಾಡೋರು. ಕೊನೆಗೆ ಅದನ್ನು ಕೂರ್ಸೋಕ್ಕಾಗದೆ ಅದಕ್ಕೆ ಇದನ್ನು ತುಂಬಿಡೋದು,
ಇದು ಲಿಡ್ ಇರುತ್ತಲ್ಲ Lead. ಸ್ಪೇಸು ತುಂಬಿಟ್ಟು ಆ ಪೇಜನ್ನು ತುಂಬಿಸ್ಕೊ ಒಂದು ಕ್ಯಾಲೆ ಕಮ್ಮಿ ಆಗ್ಬಿಡೋದಾಗ ಹೆಡ್ಡಿಂಗ್ ಲೆಕ್ಕ ಅಕ್ಷರ